ಪರೋಟ ದೋಸೆ ಬಂದರೆ ಊಟಕ್ಕೆ ಬನ್ನಿ ಅಂದರೆ ಕಟ್ಕೊಂಬನ್ನಿ. ಓ ಫ್ರೆಶ್ ಲದ್ದಿ, ಫ್ರೆಶ್ಶು. ಓಹೋ ಓ ಲದ್ದಿ 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 ಲದ್ದಿ, ಇಲ್ಲೂ ಲದ್ದಿ ಇದೆ. ಎಲ್ಲೆಲ್ಲೂ ಲದ್ದಿ, ಎಲ್ಲೆಲ್ಲೂ ಲದ್ದಿ, ಎಲ್ಲೆಲ್ಲೂ ಲದ್ದಿ, ಎಲ್ಲೆಲ್ಲೂ. ಮಾಡಬೇಡಿ, ಇಲ್ಲ ಇಲ್ಲ ಸ್ಮೋಕ್ ಮಾಡಬಾರ್ದು ಫಾರೆಸ್ಟ್ ಏರಿಯಲ್ಲಿ. ಹಾಂ. ಓ ಶಿಟ್. ಒಳ್ಳೆ ಮಜಾ ಆಯ್ತು. ಸಂಜೆ ಹೊರಟಾಯ್ತು ಅಂದಿದ್ದಾರೆ. ನಮಸ್ಕಾರ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ಸೊ ಇಟ್ಸ್ ಡೇ 3 ಇನ್ ಊಟಿ. ಸೊ ಈಗ ವಾಪಸ್ ಬೆಂಗಳೂರು ಕಡೆಗೆ ಹೊಡ್ತಾ ಇದ್ದೀವಿ. ಸಿಗಾವಡೆ ಚಳಿ ಇದೆ, ಅವರಿಬ್ಬರಿಗೆ ವಾಕ್ ಇದೆ. ಸೊ ಅದಕ್ಕೋಸ್ಕರ ಬೇಗ ಹೊಡ್ತಿರೋದು. ಇಲ್ಲಾಂದರೆ ಇವತ್ತು ಇನ್ನೊಂದು ಸ್ವಲ್ಪ ಆರಾಮಾಗಿ ಹೊರಟು ಇಲ್ಲ ಇನ್ನೊಂದೆರಡು ಪ್ಲೇಸ್ ನೋಡ್ಕೊಂಡು ಹೋಗ್ತಾಯಿದ್ವಿ. ಮನೆಗೆ 1-2 ಗಂಟೆ ಅಷ್ಟೊತ್ತು ರೀಚ್ ಆಗಿಬಿಡ್ಬೇಕು ಇವತ್ತು. ನೋಡೋಣ ಅದೆಷ್ಟೊತ್ತಾಗುತ್ತೆ ಅಂತ. ಬಿಟ್ಟೋಗೋಕ್ಕೆ ಮನಸ್ಸಿಲ್ಲ ಜಾಗನ. ಇನ್ನೂ ತುಂಬ ಪ್ಲೇಸಸ್ ಇದೆ ಊಟಿಲಿ. ಅಂದರೆ ಊಟಿ, ಕುನ್ನೂರು ಆ ಕಡೆ ಹೋದರೆ ಒಂದು ಸ್ವಲ್ಪ ನಾವು ಒಂದು ಮಟ್ಟಿಗೆ ಅಷ್ಟೇ ಕವರ್ ಮಾಡೋಕ್ಕಾಗಿದ್ದು. ಲೈಕ್ ಅರೌಂಡ್ ಒಂದು 30% ಅಷ್ಟೇ ನಾವು ಕವರ್ ಮಾಡಿರೋದು ಸದ್ಯಕ್ಕೆ. ಇನ್ನೂ ತುಂಬ ಜಾಗಗಳಿದೆ. ಊಟಿಗೆ ಈ ಕಡೆ ಎಲ್ಲ ಎಕ್ಸ್ಪ್ಲೋರ್ ಮಾಡ್ತೀನಿ ಅಂದರೆ ಇನ್ನೊಂದು ಸ್ವಲ್ಪ 10 ಡೇಸ್ ಬಂದರೆ ಕ್ರೇಜಿಯಾಗಿ ಮಾಡ್ಕೊಂಡು ಹೋಗ್ಬೋದು. ಯಾಕಂದರೆ ಪರ್ಮಿಷನ್ಸ್ ಎಲ್ಲ ಬೇಕು ಒಂದು ಕೆಲವು ಜಾಗಗಳಿಗೆ. ನಮ್ಮದು ಹಳೆ ವ್ಲಾಗ್ ಇನ್ನೊಂದು ವ್ಲಾಗಲ್ಲಿ ನೋಡಿರ್ತೀರ ನೀವು. ಸೊ ಎಕ್ಸಿಟ್ ಬಂದುಬಿಟ್ಟು ನಿಮ್ಗೆ 2 ರೂಟ್ ಇರುತ್ತೆ. ಒಂದು ಪ್ಯಾಕ್ ರೋಡು ಊಟಿಯಿಂದ ಹೋಗ್ಬೋದು, ಅದು ಮತ್ತೆ ಅದು ಬಂಡೀಪುರ ಕನೆಕ್ಟ್ ಆಗುತ್ತೆ. ಬಟ್ ಇನ್ನೊಂದು ಅದೇ ನಾವು ಬರಬೇಕಾದ್ರೆ ಬರ್ತೀವಲ್ಲ ಮಸಣಗುಡಿ ಮೇಲೆ, ಅದಕ್ಕೆ ನಿಮಗೆ ಬೈಕ್ ಮಾತ್ರ ಬಿಡ್ತಾರಂತೆ. ಕಾರ್ಸು ಅಲೋ ಮಾಡಲ್ಲ ಅಲ್ಲಿ ಈ ಕಡೆಯಿಂದ ಹೋಗ್ಬೇಕಂದ್ರೆ. ಸೊ ಇಟ್ಸ್ ಒನ್ ವೇ. ಸೊ ಲೋಕಲ್ ಅವ್ರನ್ನ ಮಾತ್ರ ಬಿಡ್ತಾರಂತೆ, ಬಟ್ ಬೇರೆ ಗಾಡಿಗಳಾದರೆ ಬಿಡೋಲ್ಲ ಅಂತ ಹೇಳ್ತಾಯಿದ್ರು. ಸೊ ಅದಕ್ಕೆ ನಾವು ಬೈಕಲ್ಲಿ ಹೋಗಿರೋದ್ರಿಂದ ಅದೇ ರೋಡ್ ತೊಗೊಳ್ಳೋಣ ಅಂತಾರೆ ಪ್ಲ್ಯಾನ್ ಮಾಡಿ ಮ್ಯಾಪ್ ಹಾಕ್ಕೊಂಡು ಹೋಗ್ತಾಯಿದ್ದೀವಿ. இந்த மசனகுடி மேலே போனோம். ஆனால் விடுவாங்க சொன்னாங்க பைக்கு. கீழே பைக் விடுவாங்கன்னு சொன்னாங்க. ಬ್ರೋ ಆ್ಯಕ್ಚುಲಿ ಹಂಗೆ ಹೋಗ್ಬೇಕು ನಾವು. ಹಂಗೆ ಬಂದಿದ್ದು ನಾವು. ನನಗೆ ಹೇಳಿದೆ ಗೊತ್ತಾ ಇದು ಸಿಗುತ್ತೆ ಚೆಕ್ ಪೋಸ್ಟ್. ಅವ್ನು ಏನಾದರೂ ಬಿಟ್ಟಿಲ್ಲ. ಇಲ್ಲ ಅಂದೆ ತಾನೇ ಬಿಡಲ್ಲ ಅವನು. ಹಿಂಗೆ ಅಂತ ಬಾಕಿಂದ ಮಧುಮಲೆಗೆ ಮಸೀಗುಡಿ ಸಿಗಲ್ಲ. ಮಧುಮಲೈ ಅಲ್ವಾ? ಅದು ಚೆನ್ನಾಗಿದೆ, ಬನ್ನಿ ಹೋಗೋಣ. ಬನ್ನಿ, ಏನೋ ಕವರ್ ಮಾಡ್ತಾರೆ, ಹೊಸದಾಗಿರುತ್ತೆ, ಬನ್ನಿ ಹೋಗಿ. ಅಲ್ಲಿ ನೋಡ್ಗುರು, ವಾವ್. ಇದ್ರ ಹೆಸರು ನನಗೆ ದೇವರಾಣೆ ಗೊತ್ತಿಲ್ಲ, ಆಮೇಲೆ ಗೂಗಲ್ ಮಾಡಿ ಹೋಗ್ತೀನಿ. ಇಲ್ಲಿ ನೋಡಿ ಲೆಫ್ಟಲ್ಲಿ ಚೆನ್ನಾಗಿದೆ. ಬಟ್ ಆ ಕಡೆ ರೋಡ್ ಕ್ಲೋಸ್ ಆಗಿದೆ. ಆ ರೋಡಲ್ಲಿ ಹೋಗ್ಬೋದಾ? ಮುಚ್ಚಿದ್ದಾರೆ ಫುಲ್ಲು. ಸಕ್ಕತ್ತಾಗಿದೆ. ನಡುವಟ್ಟಂ ಟೌನ್ ಪಂಚಾಯತ್. ನೋಡಿ ಯಾವುದಿದ್ದು ಡ್ಯಾಮು ಎಲ್ಲೂ ಹಾಕಿ ಅಲ್ವಲ್ಲಪ್ಪ. ಐಡಲ್ ಪವರ್ ಸ್ಟೇಷನ್ ಇದು, ಡ್ಯಾಮ್ ಅಲ್ಲ, ಸಾರಿ ಪವರ್ ಸ್ಟೇಷನ್ ಇದು. ಒಳ್ಳೆ ವ್ಯೂ ನೋಡಿ ಇಟ್ಟಿಗೆ. ಓ ಮೈ ಗಾಡ್, ನೈಸ್ ವ್ಯೂ. ಚಿಂದಿ Oh. 2 hours later. ಯಪ್ಪ ಎಂಥ ಬಿಸಿಲು, ಕಣ್ಣು ಕುಗ್ತಾ ಇದೆ ಬ್ರೋ.
ಒಂದು ರೌಂಡ್ ಬ್ರೇಕ್ಫಾಸ್ಟ್ ಮಾಡಿದ್ವಿ. ಇದೆ ಯಾವುದೋ ಎಪೆಕ್ಸ್ ರೆಸ್ಟೋರೆಂಟ್ ಅಂತ, ಮಧುಮಲೈ ಟೈಗರ್ ರಿಸರ್ವ್ ಎಂಟ್ರ್ ಆಗೋಕ್ಕೆ ಮುಂಚೆ ಸಿಗುತ್ತೆ. ಪರವಾಗಿಲ್ಲ, ಕೇರಳ ಸ್ಟೈಲಲ್ಲಿತ್ತು. ಪರೋಟ ದೋಸೆ ಬಂದರೆ ಊಟಕ್ಕೆ ಬನ್ನಿ ಅಂದರೆ ಕಟ್ಕೊಂಬನ್ನಿ. ಅದಕ್ಕೆ ಸರಿ ಒಂದು ರೌಂಡ್ ತಿಂದ್ಬಿಟ್ಟು ಲೇಟ್ ಆಯಿತು. ಆ್ಯಕ್ಚುಲಿ ಮಧುಮಲೈಯಲ್ಲಿ ಅದು ಎಲಿಫೆಂಟು ಫೀಡಿಂಗ್ ಹೋಗೋಣ ಅಂದ್ಕೊಂಡು ಇವತ್ತು ಲೇಟ್ ಆಗೋಯ್ತು. ಸೊ ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಬಂದರೆ ಮಾಡಬೇಕು. ಈಗ ಟೈಗರ್ ರಿಸರ್ವ್ ಎಂಟ್ರ್ ಆಗೋಣ. ಇವತ್ತೇನಾದರೂ ಸೈಟಿಂಗ್ಸ್ ಇರುತ್ತೆ ನೋಡೋಣ. ಇವತ್ತು ನಮ್ಮ ಲಕ್ಕು. ಬನ್ನಿ ಹೋಗೋಣ. ಜಿಗಿ ಜಿಗಿ ಜಿಕ್ಕ ಗುಂಡ್ಲುಪೇಟೆಯಲ್ಲಿ ತಿನ್ಕೊಂಬನ್ನಿ, ಇಲ್ಲ ಅಂದರೆ ತಗೊಂಬನ್ನಿ. ಗುಂಡ್ಲುಪೇಟೆ ಬಂಡೀಪುರದಲ್ಲಿ ಏನೂ ಸಿಗಲ್ಲ. ಆನೆ ಲದ್ದಿ ಮಾತ್ರ ನೋಡ್ಬೋದು. ಗುಂಡ್ಲುಪೇಟೆನಾ ಗುರು? ಏನು ಹೇಳ್ತಾ ಇದೆಯಾ? ಇದು ಗೂಡ್ಲೂರು. ಗುಂಡ್ಲುಪೇಟೆ ಇಲ್ಲೆಲ್ಲಿ ಬರುತ್ತೆ ನಿಂಗೆ? ಹೋಗ್ಬೇಕಾರೆ ಆಮೇಲೆ ಬರ್ಬೇಕಾರೆ ನಮ್ಗೇನು ಸಿಕ್ಕಿಲ್ವಲ್ಲ ಅವತ್ತು ಒಟ್ಟಿಗೆ ನಾಷ್ಟ. ಹಂಗೆ ಲೆಟ್ಸ್ ಗೋ ಗೈಸ್. ಟೈಗರ್ ರಿಸರ್ವಲ್ಲಿ ಟೈಗರ್ ಏನಾದರೂ ಕಾಣಿಸುತ್ತಾ ನೋಡೋಣ. ಬರಬೇಕು ಎಲ್ಲರೂ ಆಚೆ ಬರಬೇಕು. ಯಾರೂ ಕಾಣಿಸ್ತಾನೆ ಇಲ್ಲ ನಮಗೆ. ನೀವು ನಿಮ್ಮನ್ನು ನೋಡಬೇಕು ಅಂತ ಬೆಂಗಳೂರಿಂದ ಬಂದಿದ್ದೀವಿ. ಒಂದು ಸ್ವಲ್ಪನೂ ರೆಸ್ಪೆಕ್ಟೇ ಇಲ್ಲ. ಎಲ್ಲಿ ಒಂದು ಏನೂ ಇಲ್ಲ ಸೆಟ್ಟಿಂಗ್ಸು. ಈ ಟೈಮಲ್ಲಿ ಬಂದರೆ ಏನೂ ಸಿಗಲ್ಲ, ಬಟ್ ಅಟ್ಲೀಸ್ಟ್ ದೂರದಲ್ಲಾದರೂ ಕಾಣಿಸ್ಬೇಕಲ್ವಾ. ಸರ್ಚ್ ಆಫ್ ಯಾನೇ ಇವ್ರೇನು ಗುರು ಈ ರೇಂಜಿಗೆ ಮಚ್ಚಿಡ್ಕೊಂಬರ್ತಾವನಪ್ಪ. ಯಪ್ಪ ರಂಗಣ್ಣ ಮಚ್ಚಿಡ್ಕೊಂಡು ಹೊಂಟವನೆ ಅಂದರೆ ಅದೆಷ್ಟು ತಲೆ ಉಳುತ್ತೋ ಏನೋ. ಯಾರನ್ನೋ ಕೊಚ್ಚಾಕೋ ರೇಂಜಿಗೆ ಹೋಗ್ತಾವನೆ. ಓ ಫ್ರೆಶ್ ಲದ್ದಿ, ಫ್ರೆಶ್ಶು. ಓಹೋ ಇವಾಗ ಹಾಕಿದೆ ಫ್ರೆಶ್ ಲದ್ದಿ. ಮಾಮ್ ಅಲ್ಲಿ ನೋಡ್ದ ಲದ್ದಿ ಫ್ರೆಶ್ ಇವಾಗ ಪಚ್ಚ ಅಂತ ಬಿದ್ದಂಗಿದೆ. ಹಂಗಂದ್ರೆ ಬಾಸ್ ಇಲ್ಲೇ ಇಲ್ಲ ಅವರೇ. ಒಂದು ರೌಂಡು ಕಣ್ಣಾಯಿಸೋಣ ಆ ಕಡೆಯಿಂದ ಈ ಕಡೆಗೆ. ಆನೆಗೆ ಮೋಸ್ಟ್ಲಿ ಇಷ್ಟ ಅನಿಸುತ್ತೆ ರೋಡಲ್ಲಿ ಲದ್ದಿ ಹಾಕೋಕ್ಕೆ. ತುಂಬ ಸತಿ ನೋಡಿದ್ದೀನಿ, ಬರೀ ರೋಡಲ್ಲೇ ಬಿದ್ದಿರುತ್ತೆ ಲದ್ದಿಗಳು ಜಾಸ್ತಿ. ಇಲ್ಲಿ ಓಹೋ ಆಹಾ ಹಿಂಗೆ ನೋಡಿ ಇಲ್ಲಿ ಜಾಲಿ ವಾಕಿಂಗ್ ಕರ್ಕೊಂಡು ಹೋಗ್ಬಿಟ್ಟು ಬರ್ತಾವ್ರೆ. ಬಟ್ ವೇರ್ ಆರ್ ದ ಜಿಂಕೇಸ್? ದ ಜಿಂಕೇಸ್ ಈಸ್ ನಾಟ್ ಸೀನ್. ಬಟ್ ಜಿಂಕೇಸ್ ಈಸ್ ನಾಟ್ ಸೀನ್ ಫ್ರಮ್ ಎ ವೆರಿ ಲಾಂಗ್ ಟೈಮ್. ಸ್ಟಿಲ್ ಇನ್ ಸರ್ಚ್ ಆಫ್ ಇಟ್. ಕಾರ್ಡ್ ರೂಟಲ್ಲಿ ನೀವು ಬೇಕಾದ್ರೆ 200 ಕಿಲೋಮೀಟ್ರ್ ಹೇಳ್ಬಿಡ್ಬೋದು. ಬೇಕಾದ್ರೆ ಗೆಸ್ ಮಾಡ್ಕೊಂಡು ಅದು ಇದು ಹುಡ್ಕೊಂಡು ಹೋಗ್ಬಿಡ್ಬೋದು, ಗೊತ್ತಾಗಲ್ಲ ನಿಮಗೆ ಹೋಗೋದು. ಬಟ್ ಅಲ್ಲಿ ಗೂಡ್ಲೂರು ಹತ್ರ ಒಂದಷ್ಟು ದೂರ ಬಂದ್ವಿ. ಸ್ಟ್ರೆಚ್ಚು ಒಂದು 10 ಕಿಲೋಮೀಟ್ರು. ಯಪ್ಪ ಯಾವಾಗ ಮುಗಿಯುತ್ತೋ ಅನ್ನಿಸ್ಬಿಟ್ಟಿತ್ತು ಟ್ರಾಫಿಕ್ ಎಲ್ಲ. ಸೊ ದಿಸ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಅ ಫಾರೆಸ್ಟ್ ಆ್ಯಂಡ್ ವೇ ವಿ ಹ್ಯೂಮನ್ಸ್ ಲೀವ್. ಓ ಲದ್ದಿ ಇಲ್ಲೂ ಲದ್ದಿ ಇದೆ. ಎಲ್ಲೆಲ್ಲೂ ಲದ್ದಿ. ಏನಾಯ್ತು ಗುರು? ನಿಂತ್ಕೊಬಿಟ್ಟವ್ರೆ. ಓ ಗಾಡಿ ಟಚ್ ಆಗಿದೆ. ಇಟ್ ಇಸ್ ಅ ಪ್ರಾಬ್ಲಮ್. ಇವ್ರು ಫಾರೆಸ್ಟ್ ರೀಜನ್ಗಳಲ್ಲೇ ಇಷ್ಟು ಹಂಪ್ ಹಾಕ್ತಾರೆ. ಓಕೆ ಅನಿಮಲ್ ಕ್ರಾಸಿಂಗು ಫಾಸ್ಟ್ ಹೋಗ್ಬಾರ್ದು, ಓಕೆ. ಬಟ್ ನಾವು ಸ್ಲೋ ಡೌನ್ ಮಾಡಿ ಅನಿಮಲ್ ಅಟ್ಯಾಕ್ ಮಾಡಿಬಿಟ್ರೆ ನಮ್ಮನ್ನು. ಜಸ್ಟ್ ಇನ್ ಕೇಸ್ ಹೇಳ್ತಾ ಇದ್ದೀನಿ, ಬೈಕಲ್ಲಿ ಬರ್ತೀವಲ್ಲ ಸ್ಲೋ ಮಾಡ್ತೀವಿ, ಇಲ್ಲೇ ಕಾಯ್ಕೊಂಡಿರುತ್ತೆ, ಕಾಯ್ಕೊಂಡು ಪಕ್ಕಂತ ಹಾಕ್ಬಿಟ್ರೆ. ಸಂಜೆ ಅವ್ರಿಗೆ ಆ್ಯಸ್ ಪೇಯ್ನ್ ಆಗಿದೆ, ಅದಕ್ಕೆ ಎದ್ದು ನಿಂತ್ಕೊಂಡು ಹೋಗ್ತಾವ್ರೆ. ಜಿಂಕೆ ನೋಡು, ಅಷ್ಟು ದೂರದಿಂದ ಮಧುಮಲೆ ಎಲ್ಲ ಹುಡ್ಕೊಂಬಂದ್ರಿ, ಕಾಣಿಸ್ಲಿಲ್ಲ. ಇನ್ನೇನು ಬಂಡೀಪುರ ಎಂಟ್ರ್ ಆಗ್ತಾ ಇದ್ದಂಗೆ ಜಿಂಕೆಗಳು. ನಮ್ಮ ಏರಿಯಲ್ಲ ಜಾಸ್ತಿ ಜಿಂಕೆ ಅವೆ. ನಮ್ಮ ಮನೆಗೆ ನಾವು ಬಂದ್ಬಿಟ್ರಿ. ವೆಲ್ಕಮ್ ಟು ಕರ್ನಾಟಕ ಸ್ಟೇಟ್. ಸ್ಮೋಕ್ ಮಾಡಬೇಡಿ ಫಾರೆಸ್ಟಲ್ಲಿ. ಸ್ಮೋಕ್ ಮಾಡಬೇಡಿ, ಆ್ಯಕ್ಚುಲಿ ಸ್ಮೋಕ್ ಬಿಸಾಕಿ. ಸ್ಮೋಕ್ ಮಾಡಬೇಡಿ. ಇಲ್ಲ ಸ್ಮೋಕ್ ಮಾಡಬಾರ್ದು ಫಾರೆಸ್ಟ್ ಏರಿಯಲ್ಲಿ. ಹಾಂ, ಸ್ಮೋಕ್ ಏನಕ್ಕೆ ಮಾಡ್ತಿದ್ದೀರಾ? ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಏನು ಜನನೋ ಇಂಥವ್ರಿಂದಾನೆ ಈ ಫಾರೆಸ್ಟಲ್ಲೆಲ್ಲ ಬೆಂಕಿ ಹಂಚ್ಕೊಳ್ಳೋದು. ನೋಡಿ ಏನಾಯಿತು, ಇಲ್ಲಿ ಇಷ್ಟೊಂದು ಜನ ನಿಂತ್ಕೊಂಡಿದ್ದಾರೆ. ಪೊಲೀಸರು ಬಟ್ ಯಾಕೆ ನಿಂತ್ಕೊಂಡಿದ್ದಾರೆ? ಓ ಗಾಡಿಯಿಂದ ಬಿದ್ದಾಗಿದ್ದಾರಾ? ಓ ಶಿಟ್. ಆಕ್ಸಿಡೆಂಟ್ ಏನೋ ಆಗಿದೆ.
ಏನು ಬ್ರೋ ಅಷ್ಟೊಂದು ಬ್ಲಡ್ಡು? ಯಾರೋ ಸಿಕ್ಕಾಬಿಟ್ಟ ಬ್ಲಡ್ ನೋಡ್ದ ಎಷ್ಟಿತ್ತು? ಹೇಳಿದ್ನಲ್ಲ ಅದು ಹೆಂಗೂರು ಆಕ್ಸಿಡೆಂಟ್ ಆಗಕ್ಕೆ ಸಾಧ್ಯ ಇಲ್ಲಿ? ಹಾಂ, ಏನು ದಿಲ್ದಾರಾಗಿ ಸ್ಮೋಕ್ ಮಾಡ್ಕೊಂಬರ್ತಾವ್ರ. ಬ್ರೋ ಆದರೆ ಬ್ಲಡ್ ಏನು ಬ್ರೋ ಅಷ್ಟೊಂದಿದೆ ಬ್ಲಡ್ಡು? ಬ್ರೋ ಆಯ್ಕೊಂಡಿರೋದು ಓಕೆ, ನಿನ್ಗೇನಂದ್ರೆ ಇಲ್ಲಿ ಆಯ್ಕೊಂಡ್ರೇನು ನೀನು ಅನ್ಕಾನ್ಷಿಯಸ್ ಆಗಿ ಬಿದ್ರೇನೆ ಅಷ್ಟು ಬ್ಲಡ್ಡೆಲ್ಲ ಆಗುತ್ತೆ ಅಲ್ಲಿ. ಅದು ಹೆಂಗಿತ್ತಂದರೆ ಯಾರೋ ಹೆವಿಯಾಗಿ ಆಗಿದೆ, ಅವನು ಅಲ್ಲೇ ಇದ್ದಾನೆ, ಯಾರು ನೋಡ್ಕೊಂಡಿಲ್ಲ ಅನ್ಸುತ್ತೆ. ಸ್ವಲ್ಪ ಹೊತ್ತಿಗೆ ಮುಂಚೆ ಆದಂಗಿದೆ, ಬ್ಲಡ್ಡೆಲ್ಲ ಹಂಗೆ ಇದೆ ನೋಡು. ಏನೇನಾಗುತ್ತಪ್ಪ, ಇಲ್ಲೆಲ್ಲ ಆಯ್ಕೊಂಬಿಟ್ರೆ ಯಾರೂ ಇರಲ್ಲ ನೋಡ್ಕೊಳ್ಳೋಕ್ಕೆ. ಸೊ ಬೆಟರ್ ಏನಂದರೆ ಈ ಥರ ಪ್ಲೇಸಸಲ್ಲಿ ಮೆತ್ತಿಗೆ ಹೋಗೋದು ಬೆಟ್ರ್. 130 ಮ್ಯಾಕ್ಸಿಮಮ್ 40. ಸ್ಲೋ ಹೋಗೋದ್ರೆ ನಿಮಗೆ ಅಲ್ವಾ ಅಡ್ವಾಂಟೇಜು, ಸೈಟಿಂಗ್ಸ್ ಆದರೂ ಮಾಡ್ಬೋದು. ಫಾಸ್ಟಾಗಿ ಹೋಗೋದ್ರೆ ಏನು ಸಿಗುತ್ತೆ? ಹೇಯ್ ಜಿಂಕೆ ಮರಿ ನೋಡ್ರಿ, ಜಿಂಕೆ ಮರಿ ಕೇಳ್ತಾ ಇದೆ ನೋಡ್ರಿ, ಇಲ್ಲಿ ಜಿಂಕೆ ಮರಿ ಓಡ್ತೈತೆ ನೋಡ್ಲಾ ಮಗ. Don't get closer when they are scared for stress. Getting near to them is very dangerous, especially when the cubs are around. ಅಂದರೆ ಈ ಪ್ರಾಣಿಗಳು ಸ್ಟ್ರೆಸ್ ಆದಾಗ ಸ್ವಲ್ಪ ಭಯದಲ್ಲಿರ್ತವೆ ಅಂತೆ. ಪ್ಲಸ್ಸು ಆ ಥರ ಟೈಮಲ್ಲಿ ಅದ್ರ ಹತ್ರ ಹೋಗೋದು ತುಂಬ ಡೇಂಜರಸ್ ಅಂತೆ. ಅದು ಮರಿಗಳೆಲ್ಲ ಇದ್ದರೆ ನಾವೇನೋ ಅವ್ರ ಮರಿಗಳಿಗೆ ತೊಂದರೆ ಮಾಡ್ತೀವಿ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಅದು ನಮ್ಮನ್ನು ಅಟ್ಯಾಕ್ ಮಾಡೋ ಚಾನ್ಸಸ್ಸು ಜಾಸ್ತಿ ಇರುತ್ತಂತೆ, ನಾವೇನೇ ಮಾಡಿಲ್ಲ ಅಂದ್ರೂ. ಸೊ ತುಂಬ ಹತ್ತಿರ ಹೋಗಬೇಡಿ ಅಂತ ಮೆನ್ಷನ್ ಮಾಡಿದ್ದಾರೆ. ವಂದನೆಗಳು. ಬಂಡೀಪುರ ಟೈಗರ್ ರಿಸರ್ವ್. ಸೊ ಬಂಡೀಪುರ ಎಕ್ಸಿಟ್ ಆಗಿ ಅಲ್ಲಿಂದ ಸ್ವಲ್ಪ ಮುಂದೆ ಬಂದು ಇಲ್ಲೊಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಸಾಫ್ಟ್ ಡ್ರಿಂಕ್ಸ್ ಕುಡಿದ್ವಿ. ಸೊ ಇಲ್ಲಿಂದ ಎಲ್ಲೂ ಪ್ಯಾಕಪ್ ಆಗಿ ಮನೆಗೆ ಹೊರಡ್ತಾಯಿದ್ವಿ. ಸೊ ಊಟಿ ಸೀರೀಸ್ ಇಲ್ಲಿಗೆ ಮುಗಿಯುತ್ತೆ. ಊಟಿ ಸೀರೀಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ವ್ಲಾಗ್ಸ್ ನೋಡಿಲ್ಲ ಅಂದರೆ ಚಾನಲಲ್ಲಿ ಎಲ್ಲ ಅವೈಲೇಬಲ್ ಇದೆ, ವಿಸಿಟ್ ಮಾಡಿ ನೋಡಿ. ವ್ಲಾಗ್ಸ್ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಸಜೆಸ್ಟ್ ಮಾಡಿ. ನಾನು ಮತ್ತೆ ಇನ್ನೊಂದು ವ್ಲಾಗಲ್ಲಿ ನಿಮಗೆ ಮತ್ತೆ ಸಿಗ್ತೀನಿ ಹೊಸ ಅಡ್ವೆಂಚರ್ ಜೊತೆಗೆ. ಅಂಟಿಲ್ ದೆನ್ ಸ್ಟೇ ಸೇಫ್, ಟೇಕ್ ಕೇರ್, ಬಾಯ್.